ಬೆಳಗಾವಿ ರಾಜಕೀಯ ಅಂದ್ರೆ ಸಾಕು ಯಾವಾಗ್ಲೂ ಟ್ರೆಂಡಿಂಗ್ ನಲ್ಲೇ ಇರುತ್ತೆ. ಜಾರಕಿಹೊಳಿ ಸಹೋದರರು ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಒಬ್ಬರಿಗೊಬ್ಬರು ಕಿತ್ತಾಡುತ್ತಲೇ ಇರ್ತಾರೆ. ಗೋಕಾಕ್ ಕ್ಷೇತ್ರದ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಹಾಗೂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ನ ಲಕ್ಷ್ಮಣ್ ಸವದಿ ನಡುವೆ ಟಾಕ್ ವಾರ್ ಮಿತಿ ಮೀರಿದೆ. ಮೊದಲಿಂದಲೂ ಇಬ್ಬರು ರಾಜಕೀಯ ವೈರಿಗಳೇ. ಈಗ ಆ ಕಚ್ಚಾಟ ಮುಂದುವರೆದಿದೆ. ಸವದಿ ಮೇಲೆ ಆಕ್ರೋಶಗೊಂಡಿದ್ದ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಯನ್ನು ಟ್ರ್ಯಾಕ್ಟರ್ ಹೊಡೆಯಲು ಕಳಿಸುತ್ತೇವೆ ಎಂದಿದ್ರು. ಇದಕ್ಕೀಗ ರೊಚ್ಚಿಗೆದ್ದಿರುವ ಲಕ್ಷ್ಮಣ್ ಸವದಿ ಟ್ರಾಕ್ಟರ್ ಹೊಡೆಯಲು ಕಳಿಸುತ್ತೇವೆ ಎಂದು ಕೆಲವರು ಮಾತಾಡ್ತಿದ್ದಾರೆ. ನಾನೊಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ಎತ್ತು ಹೊಡೆಯುತ್ತೇನೆ, ಟ್ರಾಕ್ಟರ್ ಕೂಡ ಹೊಡೆಯುತ್ತೇನೆ. ಆದ್ರೆ ಪ್ರಸಂಗ ಬಂದ್ರೆ ಅನ್ಯಾಯ ಮಾಡಲು ಬಂದವನಿಗೆ ಮೆಟ್ಟಿನಿಂದಲೂ ಹೊಡೆಯುತ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೆಸರು ಹೇಳದೆ ಜಾಡಿಸಿದ್ರು. ನಾನು IAS IPS ಓದಿಲ್ಲ, ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿ ಕಬಡ್ಡಿ ಆಡಿಕೊಂಡು ದನ ಕಾಯ್ದುಕೊಂಡು ಬೆಳೆದವ. ನನ್ನ ಕ್ಷೇತ್ರದ 1,31,000 ಜನರೇ ನನಗೆ ರಕ್ಷಾ ಕವಚವಾಗಿ ನಿಂತಿದ್ದಾರೆ. ರೈತರ ಕುಲದಲ್ಲಿ ಹುಟ್ಟಿದ ನನಗೆ ಅವರ ಸ್ವಾಭಿಮಾನ ಮತ್ತು ಬೆಳೆದ ಬೆಳೆಗೆ ಮೋಸವಾಗುವುದನ್ನು ಸಹಿಸಲ್ಲ ಎಂದು ಕ್ಲಾಸ್ ತೆಗೆದುಕೊಂಡ್ರು. ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರುಗಾಟ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಬಹಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನನ್ನದು ಉದ್ಯೋಗ ನನ್ನ ಬದುಕದು. ನಾನೊಬ್ಬ ರೈತರ ಹೊಟ್ಟೆಲಿ ಹುಟ್ಟಿದ್ದೇನೆ, ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾನು ಕೊಟ್ಟಿದ್ದೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಟ್ಟ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ಜಿಲ್ಲೆಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋ ನಮ್ಮ ಬುದ್ಧಿವಂತರು ಜನ ಅದಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದೆ. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಹೊಡ್ಸಕತೈತಿ ತಿಳ್ಕೊಂಡ್ರು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನ್ಗೆ ಭಾಷೆ ಗೊತ್ತಿಲ್ಲ. ಮತ್ ಇವ್ರಾಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನ್ ಇದು ಅವ್ರಂಗ ಹೊಡಿತಲ್ಲ ಹಾಜಾರ ಯಾಕ್ರಿಸಿದ್ರಣ್ಣ? ನೀವು ಹೇಳ್ಬೇಕಾಗಿತ್ತು ಒಮ್ಮೆ ಈ ಸಂದರ್ಭದಿಂದ ಅದರ ಸಲ ಹೇಳಾಕತ್ತೀನಿ. ನಾನೇನು ದ್ವೇಷದಿಂದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ವಿದ್ಯೆ ಮಾಡುವಂತ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,31,000 ಜನ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲೇ ಅತಿ ಹೆಚ್ಚು ಅಂದ್ರೆ ವಾರ್ಷಿಕ 76 ಲಕ್ಷ ಟನ್ ಕಬ್ಬು ಬೆಳೆಯುವ ಹೆಮ್ಮೆಯ ತಾಲೂಕು ನಮ್ಮದು. ಅಮ್ಮಾಜೇಶ್ವರಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಂಡ ಬಳಿಕ ಮುಂದಿನ ಕೇವಲ 2 ವರ್ಷಗಳಲ್ಲಿ ಇದು 1 ಕೋಟಿ ಟನ್ ಕಬ್ಬು ಬೆಳೆಯುವ ನಾಡಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ರೈತರ ಬೆವರು ಹರಿಸಿ ಬೆಳೆದ ಕಬ್ಬನ್ನು ಕಾರ್ಖಾನೆಗೆ ತಂದಾಗ ನಡೆಯುತ್ತಿರುವ ಮೋಸದ ಬಗ್ಗೆ ಮಾತನಾಡುತ್ತಾ, ಒಂದು ಟ್ರಿಪ್ಗೆ 2-3 ಟನ್ ತೂಕದ ಕಬ್ಬು ಕದ್ದು ರೈತರ ರಕ್ತ ಹೀರುವವರಿಗೆ 1 ಎಕರೆ ಕಬ್ಬು ಬೆಳೆಯಲು ರೈತರು ಪಡುವ ಕಷ್ಟವೇನು ಎಂಬುದು ತಿಳಿದಿಲ್ಲ. ಇಂತಹ ಮೋಸದಾಟಗಳನ್ನು ಇನ್ನು ಮುಂದೆ ಸಹಿಸಲ್ಲ ಅಂತ ಕಾರ್ಖಾನೆಗಳು ಹಾಗೂ ದಲ್ಲಾಳಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ರು. ದೇಶಾದ್ಯಂತ ಭಾರಿ ಕುತೂಹಲ ಕೆರಳಿಸಿದ್ದ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆ ಕುರಿತು ಸವದಿ, ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದ ಜನಪ್ರತಿನಿಧಿಗಳಿಗೆ ಜನಸಂಪರ್ಕ ಸುಲಭವಾಗಲಿದ್ದು ಅಭಿವೃದ್ಧಿ ದೃಷ್ಟಿಯಿಂದ ಪೂರಕವಾದ ನಿರ್ಧಾರ. ಪ್ರಸ್ತುತ ಲೋಕಸಭಾ ಕ್ಷೇತ್ರಗಳು ಭೌಗೋಳಿಕವಾಗಿ ಅತ್ಯಂತ ದೊಡ್ಡದಾಗಿದೆ. ಇದರಿಂದ ಮತದಾರರನ್ನು ತಲುಪುವುದು ಜನಪ್ರತಿನಿಧಿಗಳಿಗೆ ಸವಾಲಿನ ಕೆಲಸವಾಗಿದೆ ಎಂದು ಹೇಳಿ ಗಮನ ಸೆಳೆದಿದ್ರು. ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ.
ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು ಚಿರಗಾಟ ಆಡ್ಕೊತು ದನ ಕಾಯ್ಕೊತು ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಬಹಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನನ್ನದು ಉದ್ಯೋಗ ಅನ್ನೋದಲ್ಲ, ನನ್ನ ಬದುಕದು. ನಾನೊಬ್ಬ ರೈತರ ಹೊಟ್ಟಿಲಿ ಹುಟ್ಟಿದ್ದೇನೆ, ಎತ್ತಾನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾನು ಕೊಟ್ಟಿದ್ದೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಡ್ಡ ಅಲ್ಲ, ವಿಜ್ಞಾನಿಗಳದಾರ ಇಲ್ಲಿ. ಜಿಲ್ಲೆಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋ ನಮ್ಮ ಬುದ್ಧಿವಂತರು ಜನ ಅದಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದೆ. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಮಡ್ಸಕತೈತಿ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನಗೆ ಭಾಷೆ ಗೊತ್ತಿಲ್ಲ. ಮತ್ ಇವ್ರಾಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನ್ ಇದು ಅವ್ರಂಗ ಹೊಡಿತಲ್ಲ ಅದೇ ಯಾಕ್ರಿಸಿದ್ರಣ್ಣ? ನೀವು ಹೇಳ್ಬೇಕಾಗಿತ್ತು ಒಮ್ಮೆ ಈ ಸಂದರ್ಭಕ್ಕೆ. ಅದರ ಸಲ ಹೇಳಬೇಕು, ನಾನೇನು ದ್ವೇಷಿಸಿದ್ದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ವಿದ್ಯೆ ಮಾಡುವಂತ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,31,000 ಜನ. ನನ್ನ ಉದ್ದೇಶ